ಪರವಾದ ಹೆದ್ದಾರಿಯೇ ಗೆಲುವಿಗೆ ಮೊದಲ ಹೆಜ್ಜೆ. ಗೆಲುವು ಸಾಧಿಸಲು ಎಲ್ಲ ಸೌಲಭ್ಯಗಳು ಇದ್ದರೂ, ಅಂದುಕೊಂಡಿರುವುದನ್ನು ಪಡೆಯಲು ಅನೇಕ ಅವಕಾಶಗಳಿದ್ದರೂ, ಬಹುತೇಕ ಜನರು ಗೆಲುವಿನಿಂದ ಬಹುದೂರವೇ ಇರುತ್ತಾರೆ. ಈ ಜನರು ತಮ್ಮ ದುರದೃಷ್ಟ, ತಮ್ಮ ಜಾತಕ ಅಥವಾ ಗಾಡ್ಫಾದರ್ ಇಲ್ಲದೆ ಎಂಬ ಕಾರಣಗಳನ್ನು ಮುಂದು ಮಾಡಿ ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ. ಅದರ ಬದಲು ಅವರು ತಮ್ಮ ಸೋಲಿಗೆ ತಾವೇ ಕಾರಣ ಎಂಬುದನ್ನು ಅರಿಯದೆ ಇತರರನ್ನು ದೋಷಾರೋಪಣೆ ಮಾಡುತ್ತಾರೆ. ತಮ್ಮ ಸಮಸ್ಯೆಗಳಿಗೆ ಕರ್ಮವನ್ನು ಹೊಣೆಯಾಗಿಸಿ ಕುಳಿತುಕೊಳ್ಳುತ್ತಾರೆ. ಆದರೆ ನಿಜವಾಗಿ ಗೆಲುವು ಯಾರೊಬ್ಬರ ಸ್ವತ್ತಲ್ಲ, ಅದು ಪರಿಶ್ರಮದಿಂದಲೇ ಬರಬೇಕಾದದ್ದು. ಸೈಕಾಲಜಿಸ್ಟ್ ಟಾಮ್ ರಸ್ಕ್ ಹೇಳಿದಂತೆ, ಗೆಲುವು ಸಾಧಿಸಲು ಹೊರಟವರು 10 ರೀತಿಯ ಮಾನಸಿಕ ಬಲೆಗೆ, ಮೈಂಡ್ ಟ್ರ್ಯಾಪ್ಸ್, ಸಿಕ್ಕಿಬೀಳುತ್ತಾರೆ. ಈ ಬಲೆಯಿಂದ ಮುಕ್ತರಾಗದಿದ್ದರೆ ಅವರು ಯಾವತ್ತಿಗೂ ಯಶಸ್ಸನ್ನು ಕಾಣುವುದಿಲ್ಲ. ಆ 10 ಮೈಂಡ್ ಟ್ರ್ಯಾಪ್ಸ್ ಈ ರೀತಿಯಾಗಿವೆ. 1. ನಾನು ಅದೃಷ್ಟಹೀನ. 2. ನಾನು ಯಾವ ಕೆಲಸ ಆರಂಭಿಸಿದರೂ ಪೂರ್ತಿಗೊಳಿಸುವುದಿಲ್ಲ. 3. ನಮ್ಮ ಮನೆಯಲ್ಲಿ ಈ ಕ್ಷೇತ್ರದಲ್ಲಿ ಯಶಸ್ವಿಯಾದವರಿಲ್ಲ. 4. ನನ್ನ ಜಾತಕವೇ ಅಂಥದ್ದು, ನಾನು ಏನು ಮಾಡಲಿ. 5. ನಾನು ನನ್ನ ಕನಸುಗಳನ್ನು ಸಾಧಿಸಲು ಸಾಧ್ಯವಿಲ್ಲ. 6. ನನಗೆ ಸರಿಯಾಗಿ ಮಾತನಾಡಲು ಬರುವುದಿಲ್ಲ. 7. ನನ್ನಲ್ಲಿ ಹಲವಾರು ಲೋಪಗಳಿವೆ. 8. ಈ ಪ್ರಪಂಚದಲ್ಲಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. 9. ನಾನು ಬೇರೆ ಕುಲದಲ್ಲಿ ಹುಟ್ಟಿದ್ದರೆ ಅದ್ಭುತ ಸಾಧನೆ ಮಾಡುತ್ತಿದ್ದೆ. 10. ನಾನು ಎಷ್ಟು ಪ್ರಯತ್ನ ಮಾಡಿದರೂ ಕೊನೆಗೆ ಸುಖವಿಲ್ಲ. ಈ ಎಲ್ಲಾ ಭಾವನೆಗಳು ತಾವೇ ಸೃಷ್ಟಿಸಿಕೊಂಡ ಮೂಢನಂಬಿಕೆಗಳಾಗಿವೆ. ಅವುಗಳನ್ನು ಪದೇ ಪದೇ ಮನದಲ್ಲಿ ಉಳಿಸಿಕೊಂಡರೆ ಅವು ನಮ್ಮ ವ್ಯಕ್ತಿತ್ವವನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತವೆ. ಉದಾಹರಣೆ, ಒಬ್ಬರು ಹೊರಡಲು ಸಿದ್ಧರಾಗಿದ್ದಾಗ ಮನೆಯಲ್ಲಿ ಯಾರಾದರೂ ಕೆಮ್ಮಿದರೆ 1 ಗ್ಲಾಸ್ ನೀರು ಕುಡಿದು ಹೋಗು ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಇದಕ್ಕೆ ನಿಜವಾದ ವೈಜ್ಞಾನಿಕ ಕಾರಣವೇನು? ಹಳೆಯ ಕಾಲದಲ್ಲಿ ದೂರ ಪ್ರಯಾಣವೆಂದರೆ ತಿಂಗಳುಗಳ ಕಾಲ ನಡೆದು ಹೋಗಬೇಕಾಗಿತ್ತು. ಆರೋಗ್ಯ ಹದಗೆಟ್ಟಿದ್ದರೆ ದಾರಿ ಮಧ್ಯೆ ಸಮಸ್ಯೆ ಎದುರಾಗಬಹುದು. ಅದನ್ನು ತಪ್ಪಿಸಲು ಬರುವ ಮುನ್ನ ಅವರಿಗೆ ನೀರು ಕೊಡಲು ಹೇಳುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ಈ ಅನುಮಾನಗಳಿಗೆ ಅರ್ಥವಿಲ್ಲ. ಹೀಗೆಯೇ ನಮ್ಮ ಮನಸ್ಸಿನಲ್ಲಿ ಅಳಿದುಕೊಂಡಿರುವ ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕಿ ಗೆಲುವಿನ ಮಾರ್ಗವನ್ನು ಸ್ವತಃ ನಾವು ನಿರ್ಧರಿಸಬೇಕು. ನಕಾರಾತ್ಮಕ ಆಲೋಚನೆಗಳ ಬದಲಿಗೆ ಪಾಸಿಟಿವ್ ಮನೋಭಾವ ಏಕೆ ಅಗತ್ಯ? ನಾನು ದುರದೃಷ್ಟವಂತ ಎಂಬ ಬದಲು ನಾನು ಅದೃಷ್ಟವಂತ. ನನಗೆ ಬೇಕಾದ ಮೂಲಭೂತ ಸೌಲಭ್ಯಗಳೆಲ್ಲ ಇವೆ. ನಾನು ಹೊಸ ಅವಕಾಶಗಳನ್ನು ನಿರ್ಮಿಸಿಕೊಳ್ಳಬಹುದು. ನಾನು ಯಾವ ಕೆಲಸ ಪ್ರಾರಂಭಿಸಿದರೂ ಪೂರ್ತಿಗೊಳಿಸುವುದಿಲ್ಲ ಎಂಬ ಬದಲು ನಾನು ಈಗಿನಿಂದ ಯಾವುದೇ ಕೆಲಸ ಪ್ರಾರಂಭಿಸಿದರೆ ಅದನ್ನು ಪೂರ್ತಿಗೊಳಿಸುತ್ತೇನೆ. ನಮ್ಮ ಮನೆಯಲ್ಲಿ ಈ ಕ್ಷೇತ್ರ ಯಾರಿಗೂ ಆಗಿ ಬಂದಿಲ್ಲ ಎಂಬುದರ ಬದಲು ನಾನು ನನ್ನ ಕುಟುಂಬದ ಮೊದಲ ವ್ಯಕ್ತಿಯಾಗಿ ಈ ಕ್ಷೇತ್ರದಲ್ಲಿ ಯಶಸ್ವಿಯಾಗುತ್ತೇನೆ. ನನ್ನ ಜಾತಕ ಅಂಥದ್ದಾಗಿದೆ ಎಂಬುದರ ಬದಲು ನನ್ನ ಜೀವನವನ್ನು ನಾನು ನನ್ನ ಪರಿಶ್ರಮದಿಂದ ನಿರ್ಮಿಸಿಕೊಳ್ಳುತ್ತೇನೆ. ನನ್ನದೇ ಒಂದು ಕಥೆ. ನನ್ನ ಬಾಲ್ಯದಲ್ಲಿ ನಮ್ಮ ತಂದೆಯ ಜ್ಯೋತಿಷಿಗಳು ಹೇಳಿದರು, ನಾನು 26ನೇ ವಯಸ್ಸಿನಲ್ಲಿ ಸಾಯುತ್ತೇನೆ. ಅವರು ಅದನ್ನು ಬರೆದು ಸಹ ಕೊಟ್ಟರು. ಆದರೆ ನಾನು ಈಗ 52 ವರ್ಷದವನಾಗಿದ್ದೇನೆ. ನಾನು ಅದನ್ನು ನಂಬದೆ ನನ್ನ ಜೀವನವನ್ನು ನನ್ನ ಶ್ರಮದಿಂದ ಕಟ್ಟಿಕೊಂಡಿದ್ದೇನೆ. ಜೀವನದಲ್ಲಿ ಪರಿಶ್ರಮ, ದೃಢ ಸಂಕಲ್ಪ ಮತ್ತು ಸ್ವತಃ ನಮ್ಮ ಮೇಲೆ ವಿಶ್ವಾಸವಿದ್ದರೆ ನಾವು ನಮ್ಮ ನಿಜವಾದ ಗೆಲುವು ಸಾಧಿಸಬಹುದು. ಆದ್ದರಿಂದ ನೀವು ಗೆಲುವಿನ ದಾರಿಗೆ ಅಡ್ಡಿಯಾದ ನಿಮ್ಮ ಮೈಂಡ್ ಟ್ರಾಪ್ಸ್ ಅನ್ನು ಗುರುತಿಸಿ ಅವುಗಳಿಂದ ಮುಕ್ತನಾಗಿ ನಿಜವಾದ ಯಶಸ್ಸಿನತ್ತ ಪಯಣ ಆರಂಭಿಸಿ.
Even when the environment is favorable for success, and there are limitless opportunities to achieve what one desires, many people still remain